ಬೆನ್ನು ಅಥವಾ ಸೊಂಟ ನೋವು ಎಲ್ರಿಗೂ ಕಾಣಿಸ್ಕೊಳ್ಳುವಂಥ ತೊಂದರೆ. ಈ ಬೆನ್ನು ಸೊಂಟ ನೋವು ಇರೋರಿಗೆ ನಾನು ಹೀಗೆ ಮಾಡ್ಬೋದಾ ಹಾಗೆ ಮಾಡ್ಬೋದಾ ಅನ್ನೋಂತಹ ಡೌಟ್ ಇದ್ದೇ ಇರುತ್ತೆ. ನಾವು ಸಣ್ಣ ಮಕ್ಕಳಿಗೆ ಹೇಳ್ಬೇಕಾದ್ರೆ ಅಲ್ಲಿ ಹೋಗ್ಬೇಡ, ಈ ಕೆಲಸ ಮಾಡಬೇಡ ಅಂತ ಹೇಳ್ತೀವಿ. ಅದೇ ತರ ನಾವು ಈಜ್ ಕಲಿಬೇಕಾದ್ರೆ, ಡ್ರೈವಿಂಗ್ ಕಲಿಬೇಕಾದ್ರೆ ಏನೇನು ಮಾಡಬಾರ್ದು ಅಂತ ನಾವು ಮೊದಲು ಕಲಿತೀವಿ. ಅದೇ ತರ ಈ ಬೆನ್ನು ಸೊಂಟ ನೋವು ಇದ್ರೆ ನಾವು ಏನೇನು ಮಾಡಬಾರ್ದು ಅನ್ನೋದನ್ನ ತಿಳ್ಕೊಂಡ ನಂತರ ಏನೇನು ಮಾಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ ಆಗುತ್ತೆ. ಆದ್ರಿಂದ ಇವತ್ತು 20 ವಿಷಯಗಳು ನಾವು ಬೆನ್ನು ಸೊಂಟ ನೋವಿದ್ದಾಗ ಏನು ಮಾಡಬಾರ್ದು ಅಂತ ತಿಳ್ಕೊಂಡು ನಂತರ ಬೆನ್ನು ಸೊಂಟ ನೋವಿಂದ ಮುಕ್ತರಾಗೋದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇದು ತುಂಬಾ ಹೊತ್ತು ಕುತ್ಕೊಂಡೇ ಕೆಲಸ ಮಾಡುವಂಥದ್ದು. ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ನಾವು ತಿಳ್ಕೊಂಡಿದೀವಿ ಧೂಮಪಾನ ಮಾಡೋದ್ರಿಂದ ಲಂಗ್ ಕ್ಯಾನ್ಸರ್ ಬರ್ಬೋದು, ಬಹಳಷ್ಟು ಕಾಯಿಲೆಗಳು ಬರ್ಬೋದು ಅಂತ. ಈ ಆಧುನಿಕ ಜಗತ್ತಿನಲ್ಲಿ ನಾವು ಕುತ್ಕೊಂಡೇ ಕೆಲಸ ಮಾಡೋದ್ರಿಂದ ಬಹಳಷ್ಟು ಕಾಯಿಲೆಗಳು, ಮುಖ್ಯವಾಗಿ ಬೆನ್ನೋವು ಸೊಂಟ ನೋವು ಬಂದೇ ಬರುತ್ತೆ. ಈ ಬೆನ್ನೋವು ಸೊಂಟ ನೋವು ಇದ್ದಾಗ ನಾವು ಒಳ್ಳೆ ಕುರ್ಚಿಯನ್ನ ಬಳಸೋದು ಬಹಳ ಮುಖ್ಯ. ಇದಕ್ಕೆ ಎರ್ಗಾನಾಮಿಕ್ ಚೇರ್ ಅಂತ ಹೇಳ್ತಾರೆ. ಅಂದ್ರೆ ಅದು ನಮ್ಮ ಬೆನ್ನಿನ ಆಕಾರವನ್ನ ಸಪೋರ್ಟ್ ಮಾಡಬೇಕು. ಅದೇ ರೀತಿ ನಾವು ಕೂತ್ಕೊಂಡಾಗ ನಮ್ಮ ಹೈಟ್ಗೆ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ಇರಬೇಕು. ಅಷ್ಟೇ ಅಲ್ಲದೆ ನಾವು ಮಧ್ಯ ಮಧ್ಯ ಒಂದು 20ರಿಂದ 30 ನಿಮಿಷಕ್ಕೊಮ್ಮೆ ಆದ್ರೂ ಎದ್ದು ಓಡಾಡಿದ್ರೆ, ಚಿಕ್ಕ ಚಿಕ್ಕ ಬ್ರೇಕ್ಗಳನ್ನು ತಗೊಂಡ್ರೆ ಈ ಸೊಂಟ ನೋವು ಕಡಿಮೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಬಗ್ಗೆ ನಾನು ಒಂದು ಕಂಪ್ಯೂಟರ್ ಬ್ಯಾಕ್ ಸಿಂಡ್ರೋಮ್, ಅಂದ್ರೆ ಕೂತ್ಕೊಂಡೇ ಕಂಪ್ಯೂಟರ್ ಮುಂದೆ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಏನೇನಾಗುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ನೋಡಿ. ಎರಡನೇ ವಿಚಾರ, ಈ ಬೆನ್ನು ಸೊಂಟ ನೋವು ಇದ್ದಾಗ ಮುಂದೆ ಬಗ್ಗಿ ಭಾರ ಎತ್ತದನ್ನ ನಾವು ಮಾಡ್ಲೇಬಾರ್ದು ಅಂತ ಹೇಳ್ತೀವಿ. ಅಂದ್ರೆ ಹಾಗೆ ಮಾಡಿದಾಗ ನಮ್ಮ ಬೆನ್ನು ಹುರಿಯ ನರದ ಮೇಲೆ ಡೈರೆಕ್ಟ್ ಆಗಿ ಒತ್ತಡ ಬೀಳುತ್ತೆ, ನೋವು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ 2ರಿಂದ 3 ವಾರದ ತನಕ ಆದ್ರೂ ಈ ಭಾರ ಎತ್ತುವಂತದ್ದಕ್ಕೆ ನಾವು ಹೋಗ್ಲೇಬಾರ್ದು. ಆದ್ರೆ ನಂತರ ನೋವು ಕಡಿಮೆ ಆದ್ಮೇಲೆ ಅಥವಾ 3 ವಾರದ ನಂತರ ಅನಿವಾರ್ಯವಾಗಿ ಕೆಲಸಕ್ಕಾಗಿ ನಾವು ಭಾರ ಎತ್ತಬೇಕಾಗೋ ಅವಶ್ಯಕತೆ ಬರಬಹುದು. ಆಗ ನಾವು ಏನ್ ಮಾಡ್ಬೇಕು? 5 ಮುಖ್ಯವಾದ ರೂಲ್ಸ್ ಅನ್ನ ನಾವು ಫಾಲೋ ಮಾಡಬೇಕು. ಬಗ್ಬೇಕಾದ್ರೆ ಬೆನ್ನನ್ನ ನೇರವಾಗಿ ಇಟ್ಕೋಬೇಕು. ಬಗ್ಬೇಕಾದ್ರೆ ಹಿಪ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ ಅನ್ನ ಬೆಂಡ್ ಮಾಡಿ ಬಗ್ಬೇಕು, ಬೆನ್ನು ಬಗ್ಬಾರ್ದು. ಅದೇ ರೀತಿ ಭಾರ ಎತ್ತುವಾಗ ಶಕ್ತಿ ನಮ್ಮ ಬೆನ್ನಿನ ಮಾಂಸಖಂಡಗಳಲ್ಲಿ ಅಲ್ಲದೆ ತೊಡೆಯ ಮಾಂಸಖಂಡಗಳಿಂದ ಬರಬೇಕು. ಆ ಭಾರವಾದ ವಸ್ತುವನ್ನ ನಾನು ದೇಹದ ಹತ್ರ ಇಟ್ಕೋಬೇಕು. ಸಡನ್ ಆಗಿ ಆ ಕಡೆ ಈ ಕಡೆ ತಿರುಗಬಾರ್ದು. ಈ 5 ರೂಲ್ಸ್ ಅನ್ನ ನಾವು ಮರಿಬಾರ್ದು. ಹೇಗೆ ಸುರಕ್ಷಿತವಾಗಿ ಭಾರವನ್ನು ಎತ್ತಬೇಕು ಅನ್ನೋದ್ರ ಬಗ್ಗೆನೂ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ದಯವಿಟ್ಟು ನೋಡಿ. ಮೂರನೇ ವಿಷಯ, ನಾವು ಕೂತ್ಕೊಳ್ಳುವಂತಹ ನಡೆಯುವಂತಹ ಪಾಸ್ಚರ್, ಭಂಗಿ. ನಾವು 4 ಕಾಲಿನ ಪ್ರಾಣಿಗಳಿಗೆ ಈ ಸೊಂಟ ನೋವು ಬೆನ್ನೋವು ಬರುತ್ತಾ ಅಂತ ವಿಚಾರ ಮಾಡಬೇಕು. ಖಂಡಿತವಾಗಿ ಬರಲ್ಲ. ಮನುಷ್ಯ 2 ಕಾಲ ಮೇಲೆ ನಡೆಯಕ್ಕೆ ಶುರು ಮಾಡಿದ್ಮೇಲೆ ಈ ಕುತ್ತಿಗೆ ಬೆನ್ನು ನೇರ ಆದ ತಕ್ಷಣ ನರಗಳ ಮೇಲೆ ಡೈರೆಕ್ಟ್ ಆಗಿ ಒತ್ತಡ ಬಂದು ಈ ಬೆನ್ನು ಸೊಂಟ ನೋವು ಬರಕ್ಕೆ ಶುರುವಾಗಿದೆ. ನಾವು ಯೋಚನೆ ಮಾಡೋಣ, ನಾವು ಪ್ರತಿನಿತ್ಯ ಬೆಳಗಿನ ಸಂಜೆ ತನಕ ಯಾವ ರೀತಿ ನಮ್ಮ ದಿನವನ್ನು ಕಳಿತೀವಿ. ಮೊಬೈಲ್ ನೋಡ್ಬೇಕಾದ್ರೆ ನಮ್ಮ ಕುತ್ತಿಗೆ ಹೇಗಿರುತ್ತೆ, ನಾವು ಟಿವಿ ನೋಡ್ಬೇಕಾದ್ರೆ ಹೇಗೆ ನಾವು ಸೋಫಾದ ಮೇಲೆ ಮಲ್ಕೊಂಡು ನೋಡ್ತಾ ಇರ್ತೀವಿ, ರಾತ್ರಿ ಮಲಗಬೇಕಾದ್ರೆ ನಾವು ಮೊಬೈಲ್ ನೋಡ್ಬೇಕಾದ್ರೆ ನಮ್ಮ ಭಂಗಿ ಹೇಗಿರುತ್ತೆ, ನಾನೊಂದು ಪುಸ್ತಕವನ್ನು ಓದ್ಬೇಕಾದ್ರೆ ಯಾವ ರೀತಿ ಭಂಗಿ ಇರುತ್ತೆ, ಅದೇ ನಾನು ಬರಿಬೇಕಾದ್ರೆ ಯಾವ ರೀತಿ ಬಗ್ಗಿ ತಲೆಯನ್ನ ಬಗ್ಸಿ ನಾನು ಬರಿತೀನಿ. ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಎಷ್ಟೊಂದು ಕಡೆ ನಾವು ಆ ನರದ ಮೇಲೆ ಒತ್ತಡ ಬರೋ ರೀತಿಯಲ್ಲಿ ನಾವು ಇದನ್ನ ಮಾಡ್ತಾ ಇರ್ತೀವಿ. ಆದ್ರಿಂದ ನಮ್ಮ ಸರಿಯಾದ ಭಂಗಿಯನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಇದನ್ನ ನಾವು ಸಣ್ಣ ಮಕ್ಕಳಿದ್ದಾಗ್ಲಿಂದನೇ ಕಲ್ಸಕ್ಕೆ ಶುರು ಮಾಡಬೇಕು. ಅವಾಗ ದೊಡ್ಡವರಾದಾಗ ಈ ಭಂಗಿಯನ್ನ ಸರಿಯಾಗಿ ಮೇಂಟೈನ್ ಮಾಡುವಂಥದ್ದು, ನಡಿಬೇಕಾದ್ರೆ, ನಿಂತ್ಕೋಬೇಕಾದ್ರೆ, ಓಡಬೇಕಾದ್ರೆ, ಕೂತ್ಕೋಬೇಕಾದ್ರೆ, ಓದ್ಬೇಕಾದ್ರೆ, ಊಟ ಮಾಡಬೇಕಾದ್ರೆ ಎಲ್ಲದರಲ್ಲೂ ಸರಿಯಾದ ಭಂಗಿಯನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. 4ನೇ ವಿಷಯ, ಹೈ ಇಂಪ್ಯಾಕ್ಟ್ ಆಕ್ಟಿವಿಟೀಸ್ ಅನ್ನ ಕಡಿಮೆ ಮಾಡಬೇಕು. ಅಂದ್ರೆ ಬೆನ್ನು ಹುರಿಯ ಮೇಲೆ ಒತ್ತಡ ಜಾಸ್ತಿ ಮಾಡುವಂತಹ ಕೆಲಸಗಳನ್ನ ಕಡಿಮೆ ಮಾಡಬೇಕು. ಅದು ಯಾವುದು? ಓಡುವಂಥದ್ದು, ಜಂಪ್ ಮಾಡುವಂಥದ್ದು, ಸ್ಕಿಪ್ಪಿಂಗ್ ಮಾಡುವಂಥದ್ದು, ಅಥವಾ ಬೈಕಲ್ಲಿ ಜಾಸ್ತಿ ಏರುಪೇರು ಇರೋ ಕಡೆ ರೋಡಲ್ಲಿ ಬೈಕ್ ಅನ್ನ ಓಡಿಸುವಂಥದ್ದು. ಅದೇ ತರ ಟ್ರ್ಯಾಕ್ಟರ್ ಓಡಿಸುವಂಥದ್ದು. ರೈತರು ಟ್ರ್ಯಾಕ್ಟರ್ ಓಡಿಸ್ಬೇಕಾದ್ರೆ ಜೋರಾಗಿ ಬೆನ್ನು ಹುರಿ ನರದ ಮೇಲೆ, ಡಿಸ್ಕಿನ ಮೇಲೆ ಒತ್ತಡ ಬೀಳುತ್ತೆ. ಈ ಬೈಕ್ ಓಡಿಸ್ಬೇಕಾದ್ರೂ ಬೈಕಿನ ಶಾಕ್ ಅಬ್ಸಾರ್ಬರ್ ಚೆನ್ನಾಗಿದ್ರೆ ನಮ್ಮ ಬೆನ್ನ ಮೇಲೆ ಅಷ್ಟೊಂದು ಒತ್ತಡ ಬೀಳಲ್ಲ. ಹಳೆ ಬೈಕ್ ಆಗಿತ್ತು, ಶಾಕ್ ಅಬ್ಸಾರ್ಬರ್ ಚೆನ್ನಾಗಿಲ್ಲ ಅಂದ ತಕ್ಷಣ ನಮ್ಮ ದೇಹದ ಶಾಕ್ ಅಬ್ಸಾರ್ಬರ್ ಅಂದ್ರೆ ಆ ಡಿಸ್ಕ್ಗಳ ಮೇಲೆ ಒತ್ತಡ ಬಿದ್ದು ಇನ್ನಷ್ಟು ತೊಂದರೆ ಜಾಸ್ತಿ ಆಗ್ಬೋದು. ಆದ್ರಿಂದ ಇದನ್ನೆಲ್ಲ ನಾವು ಮಾಡಬಾರ್ದು. ಅದರ ಜೊತೆಗೆ ವ್ಯಾಯಾಮಕ್ಕೋಸ್ಕರ ನಾವು ವಾಕಿಂಗ್ ಮಾಡಬಹುದು, ಸ್ವಿಮ್ಮಿಂಗ್ ಮಾಡಬಹುದು, ಇವೆಲ್ಲವೂ ಸೈಕ್ಲಿಂಗ್ ಮಾಡಬಹುದು. ಇದೆಲ್ಲ ಕೂಡ ನರದ ಮೇಲೆ ಆ ಇಂಪ್ಯಾಕ್ಟ್ ಅನ್ನ ಕಡಿಮೆ ಕೊಡುವಂತಹ ವ್ಯಾಯಾಮಗಳು. ಆದ್ರಿಂದ ಇದನ್ನ ಸುರಕ್ಷಿತವಾಗಿ ಮಾಡಬಹುದು.
ಈ ಮುಂಚೆ ಹೇಳಿರುವಂತಹ ಕೆಲಸಗಳನ್ನ ಮಾಡಬಾರದು. 5ನೇ ವಿಷಯ, ಈ ಸೊಂಟ ನೋವು ಬೆನ್ನು ಇದ್ದಾಗ ತುಂಬಾ ಹೊತ್ತು ಮಲ್ಕೊಂಡೇ ಇರುವಂತದ್ದು, ತುಂಬಾ ಹೊತ್ತು ಬೆಡ್ ರೆಸ್ಟ್ ತಗೊಳ್ಳುವಂಥದ್ದು. ಮುಂಚಿನ ಕಾಲದಲ್ಲಿ ಈ ಪರಿಪಾಠ ಇತ್ತು, ಏನು, ತುಂಬಾ ನೋವಿದ್ದಾಗ ನಾವು ಒಂದು 3 ವಾರ ಅಥವಾ 6 ವಾರ ಬೆಡ್ ರೆಸ್ಟ್ ತಗೊಂಡ್ರೆ ಈ ಸೊಂಟ ನೋವು ತನ್ನಿಂತಾನೇ ಸರಿಯಾಗುತ್ತೆ ಅಂತ. ಆದ್ರೆ ಈಗಿನ ಈ ಆಧುನಿಕ ವೈಜ್ಞಾನಿಕವಾಗಿ ಅದನ್ನ ಪ್ರೂವ್ ಮಾಡಲಾಗಿದೆ. ತುಂಬಾ ಹೊತ್ತು ಬೆಡ್ ರೆಸ್ಟ್ ತಗೊಳ್ಳೋದ್ರಿಂದ ಅಲ್ಲಿರೋ ಮಾಂಸಖಂಡಗಳು ಇನ್ನಷ್ಟು ವೀಕ್ ಆಗುತ್ತೆ, ನರಗಳ ಮೇಲೆ ಒತ್ತಡ ಜಾಸ್ತಿಯಾಗಿ ಈ ರಿಕವರಿ ಅಥವಾ ಪರಿಹಾರ ಸರಿಯಾಗುವಂತದ್ದು ಇನ್ನೂ ನಿಧಾನ ಆಗ್ತಾ ಹೋಗುತ್ತೆ ಅಂತ. ಆದ್ರಿಂದ ತುಂಬಾ ಜಾಸ್ತಿ ನೋವಿದ್ದಾಗ 1 ಅಥವಾ 2 ದಿನ ನಾವು ಮಲ್ಕೊಂಡೇ ಕಳಿಬಹುದು. ಆದ್ರೆ ಅದಕ್ಕಿಂತ ಜಾಸ್ತಿ ಹೊತ್ತು ಮಲ್ಕೊಂಡಾಗ ಅದರ ಅಡ್ಡ ಪರಿಣಾಮನೇ ಜಾಸ್ತಿ. ನಾವು ನೋವು ಆಗದೇ ಇರೋ ರೀತಿಯಲ್ಲಿ ಎಷ್ಟು ಮನೆಯಲ್ಲಿ ಆಕ್ಟಿವ್ ಆಗಿ ಓಡಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಆಕ್ಟಿವ್ ಆಗಿರೋದು ಬಹಳ ಒಳ್ಳೆಯದು. 6ನೇ ವಿಷಯ, ವ್ಯಾಯಾಮ ಮಾಡದೇ ಇರುವಂತದ್ದು, ಅದರಲ್ಲೂ ಕೋರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಅಂತ ಹೇಳ್ತೀವಿ. ನಾನು ನನ್ನ ಪೇಷಂಟ್ಸ್ ಗಳಿಗೆ ಹೇಳ್ತಾ ಇರ್ತೀನಿ, ಬೆನ್ನು ಅನ್ನೋದು 3 ಕಂಬ ಇದ್ದ ಹಾಗೆ. ಬೆನ್ನು ಹುರಿ ಮೂಳೆ ಅಷ್ಟೇ ಅಲ್ಲ, ಮೂಳೆ ಅಕ್ಕಪಕ್ಕದಲ್ಲೂ ಕೂಡ ಮಾಂಸಖಂಡಗಳು 2 ಕಂಬ ಇರುತ್ತೆ. ಈ 3 ಕಂಬಗಳು ಸಮನಾಗಿ ತೂಕ ಹಂಚ್ಕೊಂಡ್ರೆ ಮಾತ್ರ ಬಿಲ್ಡಿಂಗ್ ಗಟ್ಟಿಯಾಗಿರುತ್ತೆ ಅಂತ. ಈಗ ಬೆನ್ನು ಸೊಂಟ ನೋವಿದ್ದಾಗ ಆ ಮಧ್ಯದ ಪಿಲ್ಲರ್ ಮೇಲೆ, ನರಗಳ ಮೇಲೆ ಒತ್ತಡ ಇರುತ್ತೆ, ಅಥವಾ ಮಾಂಸಖಂಡಗಳು ಟೈಟ್ ಆಗಿ ಹಿಡ್ಕೊಂಡಿರ್ಬೋದು. ಮಾಂಸಖಂಡಗಳನ್ನ ಅಕ್ಕಪಕ್ಕದ ಪಿಲ್ಲರ್ನ ನಾವು ಗಟ್ಟಿ ಮಾಡಿದಷ್ಟು ನಾವು ಆ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಬೋದು. ಅವಾಗ ನೋವು ತನ್ನಿಂತಾನಾಗೆ ಕಡಿಮೆ ಆಗುತ್ತೆ, ಹೆಚ್ಚು ನೋವು ಬರುವಂತ ಸಾಧ್ಯತೆ ಕೂಡ ಕಡಿಮೆ ಆಗುತ್ತೆ, ಬೇಗ ವಾಸಿ ಆಗುತ್ತೆ. ಆದ್ರಿಂದ ಈ ಬೆನ್ನು ಹುರಿ ನೋವು ಇದ್ದವರು ವ್ಯಾಯಾಮ ಮಾಡಬಾರ್ದು ಅನ್ನುವಂತಹ ತಪ್ಪು ಕಲ್ಪನೆಯಿಂದ ನಾವು ಹೊರಗಡೆ ಬರಬೇಕು. ಈ ತಪ್ಪು ಕಲ್ಪನೆಯನ್ನ ನಾವು ಇಟ್ಕೊಳ್ಳೇಬಾರದು ಅನ್ನೋದು ಮುಖ್ಯವಾದ ವಿಷಯ. 7ನೇ ವಿಷಯ, ನಮ್ಮ ಮಾನಸಿಕ ಒತ್ತಡವನ್ನ ನಾವು ಕಡೆಗಣಿಸೋದು. ಅಂದ್ರೆ ನಾವು ಎಷ್ಟು ಬೆಳಗಿಂದ ಸಂಜೆ ತನಕ ಕೆಲಸ ಮಾಡ್ತಾ ಇರ್ತೀವಿ, ಎಷ್ಟು ಟೆನ್ಷನ್ ಅಲ್ಲಿ ಇರ್ತೀವಿ. ನನ್ಗೆ 108 ಟೆನ್ಷನ್ ಇದೆ ಡಾಕ್ಟ್ರೆ, ಈ ಬೆನ್ನು ಸೊಂಟ ನಾವಿದ್ದಾಗ ನೀನ್ ರಿಲ್ಯಾಕ್ಸ್ ಮಾಡು, ನೀನು ಜಾಸ್ತಿ ಯೋಚನೆ ಮಾಡ್ಬೇಡ ಅಂತ ಹೇಳ್ತೀರಿ, ಅದ್ ಹೇಗ್ ಸಾಧ್ಯ ಅಂತ ಕೇಳ್ತಾರೆ. ನಮ್ಮ ಮನಸ್ಸಿಗೂ ಮತ್ತು ದೇಹಕ್ಕೂ ಒಂದು ಸಂಬಂಧ ಇರುತ್ತೆ. ನಮ್ಮ ಮಾಂಸಖಂಡಗಳಿಗೆ ನೋವಾದಾಗ ಅದು ಟೈಟ್ ಆಗಿ ಸ್ಪಾಸಮ್ಗೆ ಹೋಗ್ಬಿಡುತ್ತೆ. ಮಾನಸಿಕವಾಗಿ ಒತ್ತಡ ಜಾಸ್ತಿ ಇತ್ತು, ಗೊಂದಲ ಜಾಸ್ತಿ ಇತ್ತು ಅಂದಾಗ ಆ ಮಾಂಸಖಂಡದಲ್ಲಿರೋ ಟೆನ್ಷನ್ ಫ್ರೀ ಆಗಲ್ಲ, ಇನ್ನಷ್ಟು ನೋವು ಜಾಸ್ತಿ ಆಗುತ್ತೆ, ನರದ ಮೇಲೆ ಒತ್ತಡ ಆಗುತ್ತೆ. ಈ ಬೆನ್ನೋವಿಂದ ಹೊರಗಡೆ ಬರೋದು ಬಹಳ ಕಷ್ಟ ಆಗುತ್ತೆ. ಆದ್ರಿಂದ ನಾವು ಈ ಮಾನಸಿಕ ಒತ್ತಡವನ್ನ ಸರಿಪಡಿಸ್ಕೋಬೇಕು. ಪ್ರಾಣಾಯಾಮ ಮಾಡಬಹುದು, ಧ್ಯಾನ ಮಾಡಬಹುದು, ಯೋಗಾಸನ ಮಾಡಬಹುದು, ಎಲ್ಲರ ಜೊತೆ ಖುಷಿಯಿಂದ ಆಟ ಆಡ್ಕೊಂಡು ಖುಷಿಯಿಂದ ನಗ್ನಗ್ತಾ ಇರುವಂತದ್ದನ್ನ ಕಲ್ತ್ಕೊಳ್ಳೋದು ಬಹಳ ಮುಖ್ಯ. 8ನೇದು, ನಾವು ಭಾರವಾದಂತಹ ಪರ್ಸ್ ಅನ್ನ ಅಥವಾ ಬ್ಯಾಗ್ ಅನ್ನ ನಾವು ಎತ್ಕೊಂಡು ಹೋಗ್ಬಾರ್ದು. ಈಗ ನಾವು ನೋಡಿರ್ತೀವಿ, ಬ್ಯಾಗ್ ಒಂದೇ ಕಡೆ ಬ್ಯಾಗ್ ಅನ್ನ ಹಾಕೊಂಡು ಹೋಗ್ತಾ ಇರ್ತಾರೆ, ಒಂದೇ ಭುಜದ ಮೇಲೆ ಬ್ಯಾಗ್ ಇರುತ್ತೆ, ಅಥವಾ ಹೀಗೆ ಅಡ್ಡವಾಗಿ ಹಿಡ್ಕೊಂಡು ಬ್ಯಾಗ್ ಅನ್ನು ಹೋಗ್ತಾ ಇರ್ತಾರೆ. ದಪ್ಪವಾದ ಪರ್ಸ್ ಅನ್ನ ಪ್ಯಾಂಟ್ ಜೋಬಲ್ಲಿ ಇಟ್ಕೊಂಡಿರ್ತಾರೆ. ಇವೆಲ್ಲವೂ ಕೂಡ ಆ ಬೆನ್ನಿನ ಮೇಲೆ ಒತ್ತಡ ನರದ ಮೇಲೆ ಒತ್ತಡ ಬಿದ್ದು ಈ ನೋವನ್ನ ಜಾಸ್ತಿ ಮಾಡುವಂಥದ್ದು. ಅದ್ರ ಬದಲು ನಾವು ಬ್ಯಾಕ್ ಪ್ಯಾಕ್ ಅನ್ನ ಯೂಸ್ ಮಾಡಬಹುದು. 2 ಕಡೆ ಸಮನಾಗಿ ತೂಕ ಹಂಚ್ಕೊಳ್ಳೋ ರೀತಿಯ ಆಗಿರುವಂತಹ ಬ್ಯಾಗ್ ಅನ್ನು ಉಪಯೋಗಿಸಬಹುದು. 2 ಕೈಯಲ್ಲೂ 2 ಬ್ಯಾಗ್ ಅನ್ನ ಇಟ್ಕೊಂಡು ತೂಕವನ್ನು ಶೇರ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಪರ್ಸ್ ಅನ್ನ ಸಣ್ಣದಾಗಿ ಇಟ್ಕೊಂಡು 2 ಪಾಕೆಟ್ ಅಲ್ಲಿ ಸಣ್ಣ ಸಣ್ಣ ಪರ್ಸ್ ಅನ್ನ ಉಪಯೋಗಿಸಬಹುದು. ಈ ರೀತಿಯಾದಂತಹ ವಿಧಾನಗಳಿಂದ ಆ ಬ್ಯಾಗ್ ನಮ್ಮ ಬೆನ್ನು ಹುರಿಯ ಮೇಲೆ ಒತ್ತಡ ಬೀಳೋದನ್ನ ನಾವು ಕಡಿಮೆ ಮಾಡಲೇಬೇಕು. 9ನೇ ವಿಷಯ, ಹೆಚ್ಚು ಹೀಲಿರುವಂತಹ ಚಪ್ಪಲಿಯನ್ನ ನಾವು ಉಪಯೋಗಿಸಬಾರದು. ಹೀಲ್ ಜಾಸ್ತಿ ಎತ್ತರ ಇದ್ದಾಗ ಇಡೀ ನಮ್ಮ ದೇಹದ ಅಲೈನ್ಮೆಂಟೇ ಬದಲಾಗ್ಬಿಡುತ್ತೆ. ನಮ್ಮ ಮಂಡಿ ಮೇಲೆ, ನಮ್ಮ ಸೊಂಟದ ಕೀಲಿನ ಮೇಲೆ, ಬೆನ್ನು, ಕುತ್ತಿಗೆ ಮೇಲೆ ಒತ್ತಡ ಜಾಸ್ತಿಯಾಗಿ, ನರದ ಮೇಲೆ ಒತ್ತಡ ಜಾಸ್ತಿಯಾಗಿ ನೋವು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದರ ಬದಲು ಕಡಿಮೆ ಹೀಲಿರುವಂತಹದ್ದು, ಅಗಲವಾದ ಹೀಲಿರುವಂತಹದ್ದು, ಅಥವಾ ನಾವು ಒಳ್ಳೆಯ ಸಪೋರ್ಟ್ ಕೊಡುವಂತಹ ಶೂಸ್ ಅನ್ನ, ಪಾದರಕ್ಷೆಯನ್ನು ಉಪಯೋಗಿಸಬಹುದು. ಇದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡಬಹುದು. 10ನೇ ವಿಷಯ, ಧೂಮಪಾನ ಮತ್ತು ತಂಬಾಕು ಸೇವನೆಯನ್ನ ಸಂಪೂರ್ಣವಾಗಿ ಬಿಡುವಂಥದ್ದು. ಯಾಕಂದ್ರೆ ಈ ತಂಬಾಕಿನಲ್ಲಿ ಇರುವಂತಹ ಗುಣಗಳಿಂದ ರಕ್ತ ಸಂಚಾರ ಕಡಿಮೆ ಮಾಡುತ್ತೆ. ಈಗ ನಮ್ಮ ಮೂಳೆ ಮಧ್ಯದಲ್ಲಿರುವಂತಹ ಡಿಸ್ಕ್ಗಳಿಗೆ ಈಗಾಗಲೇ ರಕ್ತ ಸಂಚಾರ ಕಡಿಮೆ ಇರುತ್ತೆ, ಅಷ್ಟರ ಮೇಲೆ ಈ ತಂಬಾಕಿನಿಂದ ಇನ್ನಷ್ಟು ಕಡಿಮೆ ಆಯ್ತಂದ್ರೆ ಇದರಿಂದ ಚೇತರಿಕೆ, ಬೆನ್ನು ನೋವು, ಸೊಂಟ ನೋವಿಂದ ಚೇತರಿಕೆ ಹೊಂದೋದು ತುಂಬಾ ಲೇಟ್ ಆಗ್ತಾ ಹೋಗುತ್ತೆ, ಸಂಪೂರ್ಣವಾಗಿ ಗುಣ ಆಗದೇ ಇರಬಹುದು. ಆದ್ರಿಂದ ಇದನ್ನ ಖಂಡಿತವಾಗಿ ಬಿಡೋದು ಬಹಳ ಮುಖ್ಯ. 11ನೇ ವಿಷಯ, ನೋವು ಇದ್ರೂ ಕೂಡ ಅದನ್ನ ನಿರ್ಲಕ್ಷ್ಯ ಮಾಡೋದು, ಇದನ್ನ ನಾವು ತಪ್ಪಿಸ್ಬೇಕು. ಕೆಲವೊಬ್ರು ನಮ್ಗೆ ಹೇಳ್ತಿರ್ತಾರೆ, ಡಾಕ್ಟ್ರೇ ನಾನು ಎಷ್ಟು ನೋವಾದ್ರೂ ಕೂಡ ನಾನು ಸಹಿಸ್ಕೋತೀನಿ, ನಾನು ತುಂಬಾ ಜಾಸ್ತಿ ಆದಾಗ ಮಾತ್ರ ಡಾಕ್ಟರ್ ಹತ್ರ ಹೋಗೋದು ಅಂತ. ಇದು ತಪ್ಪು. ಯಾಕಂದ್ರೆ ನೋವು ಇದೆ ಅಂದ್ರೆ ಏನೋ ತೊಂದರೆ ಇದೆ ಅಂತ ಅರ್ಥ. ಆ ತೊಂದರೆ ಏನು ಅನ್ನೋದನ್ನ ಕಾರಣವನ್ನ ನಾವು ಕಂಡಿಡ್ಕೋಬೇಕು, ಅವಾಗ್ಲೇ ನಾವು ಜಾಣರಾಗೋದು. ಯಾಕಂದ್ರೆ ಕಡಿಮೆ ಬೆಂಕಿಗೆ
ಕಡಿಮೆ ನೀರು ಸಾಕು ಆರಿಸ್ಲಿಕ್ಕೆ. ಅದೇ ಬೆಂಕಿ ಜಾಸ್ತಿ ಆದಾಗ ಜಾಸ್ತಿ ನೀರು ಬೇಕಾಗುತ್ತೆ. ಆದ್ರಿಂದ ಆ ನೋವನ್ನ ನಾವು ನಿರ್ಲಕ್ಷಿಸದೆ, ಅದೇ ನೋವು ಸಣ್ಣ ಪುಟ್ಟ ನೋವು ಒಂದು 2 ದಿನದಲ್ಲಿ ಕಡಿಮೆ ಆಯ್ತು ಅಂದ್ರೆ ತೊಂದರೆ ಇಲ್ಲ, ನೋವು ಕಂಟಿನ್ಯೂ ಆಗ್ತಾ ಇದೆ, ಒಂದು 3-4 ದಿನದ ನಂತರನೂ ನೋವು ಆಗ್ತಾ ಇದೆ ಅಂತಂದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗೋದು ಜಾಣ್ತನ. 12ನೇ ವಿಷಯ, ನಮ್ಮ ಮಲಗುವಂತ ಹಾಸಿಗೆ ಸರಿ ಇಲ್ಲದೆ ಇರುವಂತದ್ದು. ಅಂದ್ರೆ ನನ್ಗೆ ಮಲ್ಕೊಳ್ಳೋಕೆ ಸಪೋರ್ಟ್ ಸರಿಯಾಗಿ ಇಲ್ಲದೆ ಇದ್ರೆ ನಿದ್ದೆನೂ ಬರಲ್ಲ, ನನ್ನ ಸೊಂಟ ನೋವು ಕೂಡ ವಾಸಿ ಆಗಲ್ಲ. ಬೆನ್ನು ನೋವು ಇದ್ದಾಗ ನಾವು ಸರಿಯಾಗಿ ಸಪೋರ್ಟ್ ಕೊಡುವಂತ ಹಾಸಿಗೆ ಇರಬೇಕು. ತುಂಬಾ ಹಳೆ ಹಾಸಿಗೆ ಆಗಿದ್ರೆ ಒತ್ತು ಒಳಗಡೆ ಹೋಗಿರಬಹುದು, ಅಥವಾ ತುಂಬಾ ಸಾಫ್ಟ್ ಆಗಿರುವಂತ ಹಾಸಿಗೆ ಆದ್ರೆ ಅದು ಕೂಡ ಒಳಗಡೆ ಒತ್ತಬಹುದು. ಆದ್ರಿಂದ ಇವೆರಡೂ ಕೂಡ ಇರಬಾರದು. ನಾವು ಬೆನ್ ಮೇಲೆ ಹೆಚ್ಚು ಮಲ್ಕೋತೀವಿ ಅಂದ್ರೆ ಸ್ವಲ್ಪ ಗಟ್ಟಿ ಹಾಸಿಗೆ ಮೇಲೆ ಮಲ್ಕೋಬೇಕು. ಅದೇ ಮಗ್ಲಲ್ಲಿ ಹೆಚ್ಚು ಮಲ್ಕೋತೀವಿ ಅಂತಂದ್ರೆ ಸ್ವಲ್ಪ ಸಪೋರ್ಟ್ ಕೊಡುವಂತಹ ಸಾಫ್ಟ್ ಆಗಿರುವಂತಹ ಹಾಸಿಗೆ ಮೇಲೆ ಮಲ್ಕೋಬೇಕು. ಸೊ ನಾವು ಮಲಗುವಂತ ಹಾಸಿಗೆಯನ್ನ ಆಯ್ಕೆ ಮಾಡೋದು ಕೂಡ ಬಹಳ ಮುಖ್ಯ. ಅದನ್ನ ಸರಿಯಾಗಿ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದು ಕೂಡ ಬಹಳ ಮುಖ್ಯ. 13ನೇದು, ನಾವು ಮಲಗುವಂತಹ ಭಂಗಿ, ಸ್ಲೀಪಿಂಗ್ ಪೋಸ್ಚರ್ ಸರಿ ಇಲ್ಲದೆ ಇರುವಂತದ್ದು. ಅಂದ್ರೆ ಈ ಬೆನ್ನು ಸೊಂಟ ನೋವಿದ್ದಾಗ ನಾವು ಕಾಲನ್ನ ನೇರವಾಗಿ ಇಟ್ಕೊಂಡು ಅಂಗಾತ ಮಲ್ಕೋಬಾರದು ಅಂತ ಹೇಳ್ತೀವಿ. ಇನ್ನೊಂದು, ಬೆನ್ನನ್ನ ಮೇಲ್ ಮಾಡಿ ಅಂದ್ರೆ ಹೊಟ್ಟೆ ಮೇಲೆ ಮಲ್ಕೋಬಾರದು. ಇವೆರಡೂ ಕೂಡ ಈ ಬೆನ್ನು ಸೊಂಟ ನೋವನ್ನ ಜಾಸ್ತಿ ಮಾಡುತ್ತೆ. ಅದ್ರ ಬದಲು ಈ ಬೆನ್ನು ಸೊಂಟ ನೋವು ಇದ್ದಾಗ ನಮ್ಮ ಮಂಡಿ ಕೆಳಗಡೆ ಒಂದು 2-3 ದಿಂಬನ್ನ ಇಟ್ಕೊಂಡು, ಅಥವಾ ಮಗ್ಲು ಮಲಗಬೇಕಾದ್ರೆ ನಾವು ಕಾಲನ್ನ ಮಡಚ್ಕೊಂಡು 2 ಕಾಲುಗಳ ಮಧ್ಯೆ ಒಂದು ದಿಂಬನ್ನು ಇಟ್ಕೊಂಡು ಈ ರೀತಿಯಾಗಿ ಮಲಗೋದ್ರಿಂದ ನಮ್ಮ ಬೆನ್ನಿನ ಮೇಲೆ, ಸೊಂಟದ ಮೇಲೆ ಒತ್ತಡ ಕಡಿಮೆ ಆಗಿ ಈ ಬೆನ್ನು ಸೊಂಟ ನೋವು ಬೇಗ ವಾಸಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. 14ನೇದು, ನಮ್ಮ ಬೆನ್ನಿನ ಮೇಲೆ, ಸೊಂಟದ ಮೇಲೆ ಒತ್ತಡ ಜಾಸ್ತಿ ಕೊಡುವಂತ ವ್ಯಾಯಾಮಗಳನ್ನ ಮಾಡುವಂಥದ್ದು. ಇದನ್ನ ನಾವು ಬಿಡಬೇಕು. ಈಗ ಯಾರಿಗೂ ಟೈಮ್ ಇಲ್ಲ, ಅದಕ್ಕೋಸ್ಕರ ಜಿಮ್ಗಳಲ್ಲೆಲ್ಲ ಏನ್ ಹೇಳ್ಕೊಡ್ತಾರೆ ಅಂದ್ರೆ HIIT ಅಂದ್ರೆ ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಅಂತ. ಅಂದ್ರೆ 10-15 ನಿಮಿಷ ಫುಲ್ ಬೆವರಿಳಿಯೋ ರೀತಿಯಲ್ಲಿ ಜೋರಾಗಿ ತೂಕ ಎತ್ತುವಂಥದ್ದು, ವ್ಯಾಯಾಮ ಮಾಡುವಂಥದ್ದು. ಇದರಿಂದ ನಮ್ಮ ಬೆನ್ನು ನೋವು ಇರುವವರಿಗೆ ತೊಂದರೆ ಜಾಸ್ತಿ ಆಗುತ್ತೆ. ಅದರ ಬದಲು ನಿಧಾನವಾಗಿ ಬೆನ್ನಿನ ಮೇಲೆ ಒತ್ತಡ ಬೀಳದೇ ಇರೋ ರೀತಿಯಲ್ಲಿ ವ್ಯಾಯಾಮಗಳನ್ನ ಮಾಡುವಂಥದ್ದು ಬಹಳ ಮುಖ್ಯ. 15ನೇದು, ಸ್ಟ್ರೆಚಿಂಗ್ ಎಕ್ಸಸೈಸ್ ಅನ್ನ ಮಾಡದೇ ಇರುವಂತದ್ದು. ನಮ್ಮ ಬೆನ್ನೋವು ಇದ್ದಾಗ ಸೊಂಟದಲ್ಲಿ ಮಾಂಸಖಂಡಗಳು ಟೈಟ್ ಆಗಿರುತ್ತೆ. ಸ್ಟಿಫ್ನೆಸ್ ಇದ್ದಾಗ ನಮ್ಮ ಮಾಂಸಖಂಡಗಳಲ್ಲಿ ಇಂಬ್ಯಾಲೆನ್ಸ್ ಇದ್ದು ನೋವು ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಆದ್ರಿಂದ ನಾವು ಸ್ಟ್ರೆಚಿಂಗ್ ಎಕ್ಸಸೈಸಸ್, ಈ ಬೆನ್ನು ನೋವು, ಸೊಂಟ ನೋವು ಇದ್ದವರು ಮಾಡಬೇಕಾಗಿರುವಂತಹ ಸ್ಟ್ರೆಚಸ್, ಯಾವ ವ್ಯಾಯಾಮಗಳು, ಯಾವ ವಿಸ್ತಾರಗಳನ್ನ ಮಾಡೋದ್ರಿಂದ ನಮ್ಮ ನರಗಳ ಮೇಲೆ ಒತ್ತಡ ಕಡಿಮೆ ಆಗುತ್ತೋ ಅದನ್ನ ಖಂಡಿತವಾಗಿ ಪ್ರತಿನಿತ್ಯ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 2-3 ಹೊತ್ತಾದ್ರೂ ನಾವು ಮಾಡಲೇಬೇಕು. 16ನೇ ವಿಷಯ, ನಮ್ಮ ಆಹಾರದ ಕ್ರಮ, ನಮ್ಮ ಪಥ್ಯ ಸರಿ ಇಲ್ಲದೆ ಇರುವಂತದ್ದು ಅಥವಾ ಅದನ್ನ ನಾವು ನಿರ್ಲಕ್ಷ್ಯ ಮಾಡುವಂಥದ್ದು. ಇದನ್ನ ನಾವು ಮಾಡಬಾರ್ದು. ಈ ಬೆನ್ನು ನೋವು, ಸೊಂಟ ನೋವು ಇದ್ದಾಗ ನಾವು ಇನ್ನಷ್ಟು ಜಂಕ್ ಫುಡ್, ಇನ್ನಷ್ಟು ಸಕ್ಕರೆ, ಉಪ್ಪು ಜಾಸ್ತಿ ಇರುವಂತದ್ದು, ಮೈದಾ ಇರುವಂತದ್ದು, ಈ ಆಹಾರ ಪದಾರ್ಥಗಳನ್ನ ತಗೊಂಡ್ರೆ ನಮ್ಮ ಈ ನೋವು ಇನ್ನಷ್ಟು ಜಾಸ್ತಿ ಆಗುತ್ತೆ. ಇದು ಇನ್ಫ್ಲಮೇಟರಿ ಡಯಟ್ ಅಂತ ಹೇಳ್ತೀವಿ. ಈ ನೋವನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಆಂಟಿ ಇನ್ಫ್ಲಮೇಟರಿ ಡಯಟ್ ಅನ್ನ ನಾವು ತಗೋಬೇಕು. ಅಂದ್ರೆ ಹೆಚ್ಚು ಹಸಿರು ತರಕಾರಿಗಳು, ಹೆಚ್ಚು ತಾಜಾ ಹಣ್ಣುಗಳಿರ್ಬೇಕು, ನೀರನ್ನ ಜಾಸ್ತಿ ಕುಡಿಯುವಂಥದ್ದು, ಡ್ರೈ ಫ್ರೂಟ್ಸ್ ಅನ್ನ ತಿನ್ನುವಂಥದ್ದು, ಆಂಟಿ ಆಕ್ಸಿಡೆಂಟ್ಸ್ ಇರುವಂತಹ ಆಹಾರಗಳನ್ನು ತಗೊಳ್ಳುವಂಥದ್ದು. ಇವೆಲ್ಲದರಿಂದ ಈ ನಮ್ಮ ಬೆನ್ನೋವು, ಸೊಂಟ ನೋವಿಂದ ನಾವು ಆದಷ್ಟು ಬೇಗ ಗುಣಮುಖರಾಗಬಹುದು. 17ನೇದು, ನಾವು ಟೀ ಮತ್ತೆ ಕಾಫಿಯನ್ನ ಜಾಸ್ತಿ ಸೇವಿಸುವಂತದ್ದನ್ನ ಬಿಡಬೇಕು. ಅಂದ್ರೆ ಟೀ ಮತ್ತು ಕಾಫಿಯಲ್ಲಿ ಕೆಫೀನ್ ಅನ್ನುವಂತಹ ಕೆಮಿಕಲ್ ಇರುತ್ತೆ. ಈ ಕೆಫೀನ್ ಅನ್ನೋದು ನಮ್ಮ ಡಿಸ್ಕ್ಗಳಲ್ಲಿ, ಅಂದ್ರೆ ಮೂಳೆಗಳ ಮಧ್ಯೆ ಇರುವಂತಹ ಡಿಸ್ಕ್ಗಳಲ್ಲಿ ಇರುವಂತಹ ನೀರನ್ನ ಇನ್ನಷ್ಟು ಕಡಿಮೆ ಮಾಡ್ತಾ ಹೋಗುತ್ತೆ. ಆವಾಗ ನೋವು ಇನ್ನಷ್ಟು ಜಾಸ್ತಿ ಆಗುತ್ತೆ, ಡಿಸ್ಕ್ ಇನ್ನೂ ಶ್ರಿಂಕ್ ಆಗುತ್ತೆ, ನರಗಳ ಮೇಲೆ ಒತ್ತಡ ಬೀಳುತ್ತೆ. ಆದ್ರಿಂದ ಹೆಚ್ಚು ಹೆಚ್ಚು ಟೀ, ಕಾಫಿ ಕುಡಿಯುವಂತಹ ಅಭ್ಯಾಸ ಇರುವವರು ಅದನ್ನ ಕಡಿಮೆ ಮಾಡ್ತಾ ಬಂದಷ್ಟು ಈ ಬೆನ್ನು, ಸೊಂಟ ನೋವಿಂದ ಹೊರಗಡೆ ಬರೋದು ಸುಲಭ. 18ನೇ ವಿಷಯ, ನಿದ್ದೆಯನ್ನ ನಿರ್ಲಕ್ಷ್ಯ ಮಾಡುವಂಥದ್ದು. ಈ ಬೆನ್ನು, ಸೊಂಟ ನೋವು ಇದ್ದಾಗ ನಿದ್ದೆಯನ್ನ ನಿರ್ಲಕ್ಷ್ಯ ಮಾಡಿದಷ್ಟು ನಮ್ಮ ಮಾಂಸಖಂಡಗಳು ಇನ್ನಷ್ಟು ಟೈಟ್ ಆಗ್ತಾ ಬರುತ್ತೆ. ಅದು ಆ ನೋವು ಕಡಿಮೆ ಆಗುವಂತಹದ್ದು, ಗುಣವಾಗುವಂತಹ ಪ್ರಕೃತಿ ಕಡಿಮೆ ಆಗುತ್ತೆ. ಯಾಕಂದ್ರೆ ನಿದ್ದೆಯಲ್ಲಿ ನಮ್ಮ ದೇಹ ತನ್ನನ್ನು ತಾನು ಸರಿಪಡಿಸ್ಕೊಳ್ಳುತ್ತೆ, ಅದನ್ನ ರಿಪೇರ್ ಮಾಡುತ್ತೆ. ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅಂದಾಗ ಈ ನೋವು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ರಿಪೇರ್ ಪ್ರೊಸೆಸ್ ಇನ್ನಷ್ಟು ಲೇಟ್ ಆಗುತ್ತೆ ಅಥವಾ ಸರಿಯಾಗಿ ರಿಪೇರ್ ಆಗೋದಿಲ್ಲ. 19ನೇ ವಿಷಯ, ಮಕ್ಕಳು ತುಂಬಾ ಭಾರವಾದಂತಹ ಬ್ಯಾಗ್ ಅನ್ನ ಹೊರುವಂತದ್ದು. ಇದರಿಂದ ಬೆಳೆಯೋ ಮಕ್ಕಳಲ್ಲಿ ಇನ್ನೂ ಮೂಳೆಗಳು ಎಳೆ ಅವಸ್ಥೆಯಲ್ಲಿ ಇರುತ್ತೆ. ಅದು ಆ ಎಳೆ ಆಗಿರುವಂತಹ ಆ ಬೆನ್ನು ಹುರಿ ಮೂಳೆಗಳ ಮೇಲೆ
ಬಹಳ ತೂಕ ಬಿದ್ದ ತಕ್ಷಣ ಸಹಜವಾಗಿ ಅದು ಬೆಂಡ್ ಆಗ್ತಾ ಬರುತ್ತೆ, ಭಂಗಿ ಚೇಂಜ್ ಆಗುತ್ತೆ, ಪಾಸ್ಚರ್ ಚೇಂಜ್ ಆಗುತ್ತೆ. ದೊಡ್ಡವರಾಗ್ತಾ ಇದ್ದಾಗೆ ಅವ್ರಿಗೆ ಕುತ್ತಿಗೆ ನೋವು, ಸೊಂಟ ನೋವು ಬರುವಂತ ಸಾಧ್ಯತೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಈಗಾಗಲೇ ನೋವಿದ್ರೂ ಕೂಡ ಆ ಭಾರವಾದಂತಹ ಬ್ಯಾಗ್ ಅನ್ನು ಹೊರುವಂತಹ ಶಕ್ತಿ ಅವ್ರಿಗಿರಲ್ಲ. ಆದ್ರಿಂದ ಇದನ್ನ ನಾವು ಆದಷ್ಟು ತಪ್ಪಿಸಬೇಕು. 20ನೇ ಹಾಗೂ ಕೊನೆ ವಿಷಯ, ಸೆಲ್ಫ್ ಮೆಡಿಕೇಶನ್. ತಾವೇ ಈ ಬೆನ್ನು ಸೊಂಟ ನೋವಿಗೆ ಔಷಧಿನ ತಗೊಳ್ಳುವಂಥದ್ದು. ಈಗ ಎಲ್ಲರೂ ಕೂಡ ಗೂಗಲ್ ನೋಡ್ಕೊಂಡು, ಕಂಪ್ಯೂಟರ್ ನೋಡ್ಕೊಂಡು, ಇಂಟರ್ನೆಟ್ ಅಲ್ಲಿ ನನಗೆ ಬ್ಯಾಕ್ ಪೇನ್ ಇದೆ, ಏನ್ ಔಷಧಿ ತಗೋಬೇಕು ಅಂತ ನೋಡ್ಕೊಂಡು ತಾವೇ ತಗೋತಾ ಇರ್ತಾರೆ. ಮೆಡಿಕಲ್ ಶಾಪಿಗೆ ಹೋಗಿ ಬೆನ್ನೋವಿಗೆ ಮಾತ್ರೆ ಕೊಡಿ ಅಂತ ಹೇಳಿ ಮಾತ್ರೆ ತಗೋತಾ ಇರ್ತಾರೆ. ಈ ರೀತಿ ಮಾಡೋದ್ರಿಂದ ಸಣ್ಣ ಪುಟ್ಟ ತೊಂದರೆಗಳು ಇದ್ದಿದ್ದು ಅಲ್ಲೇ ಮಾಸ್ಕ್ ಆಗಿ, ಅಂದ್ರೆ ನಾವು ಮಾತ್ರೆ ತಗೋತೀವಿ, ಪೇನ್ ಕಿಲ್ಲರ್ ಮಾತ್ರೆ ತಗೊಂಡಾಗ ಆ ನೋವು ಒಂದು ಛತ್ರಿ ಹಿಡಿದಾಗ, ಮಳೆ ಬರ್ತಾ ಇರೋದೇ ನಮ್ಗೆ ಗೊತ್ತಾಗಲ್ಲ, ನಾವು ಛತ್ರಿ ಹಿಡಿದಾಗ ಮಳೆ ಬರ್ತಾ ಇದೆ ಅಂತ ನನಗೆ ಅನ್ಸಲ್ಲ. ಅದೇ ತರ ಈ ನೋವು ಇದ್ರೂ ಕೂಡ, ಒಂದು ಕಾಯಿಲೆ ಇದ್ರೂ ಕೂಡ ನಾನ್ ಮಾತ್ರೆ ತಗೊಂಡು ಅದನ್ನ ಮಾಸ್ಕ್ ಮಾಡ್ಕೊಂಡ್ಬಿಟ್ರೆ ಅವಾಗ ತೊಂದರೆ ಒಳಗಡೆ ಜಾಸ್ತಿ ಆದ ನಂತರ ಗೊತ್ತಾಗುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ಸರಿಯಾದ ಸಮಯದಲ್ಲಿ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ, ಬೆನ್ನು ಹುರಿ ಅಥವಾ ಈ ನರಗಳ ತಜ್ಞರ ಹತ್ರ ಹೋಗಿ ಖಂಡಿತವಾಗಿ ಯಾಕೆ ತೊಂದರೆ ಬರ್ತಾ ಇದೆ ಅಂತ ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ. ಇದು ದೊಡ್ಡ ದೊಡ್ಡ ಗಂಡಾಂತರದಿಂದ ನಾವು ಅದನ್ನ ಪಾರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾವು ಈ ಬೆನ್ನು ಅಥವಾ ಸೊಂಟ ನೋವು ಇದ್ದವರು ಏನೇನು ಮಾಡಬಾರ್ದು ಅನ್ನೋ ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ. ಇದನ್ನ ನಾವು ದಿನನಿತ್ಯ ಇದನ್ನ ಅಭ್ಯಾಸ ಮಾಡೋಣ. ಯಾರಿಗೆ ಬೆನ್ನೋವು ಇದೆಯೋ ಅವರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಈ ವಿಡಿಯೋದಿಂದ ನಿಮ್ಗೆ ಲಾಭ ಆಗಿದ್ರೆ ಖಂಡಿತವಾಗಿ ಇದನ್ನ ಲೈಕ್ ಮಾಡಿ. ಇದೇ ರೀತಿಯಾದಂತಹ ಬೇರೆ ವಿಡಿಯೋಗಳನ್ನ ನೋಡಬೇಕು, ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ದೇಹವನ್ನು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.